ದಿಲೀಪ್, ಈಗ ಈ ಬಂಕರ್ ಬಸ್ಟರ್ ಅನ್ನೋ ಒಂದು ಟೆಕ್ನಾಲಜಿಯನ್ನ ಬಳಸ್ಕೊಂಡು ಮಿಸೈಲನ್ನ ಹಾಕಿ ಅವ್ರ ಬಂಕರಲ್ಲಿ ಅಡಗಿದ್ರು ಕೂಡ ಬಿಡ್ಲಿಲ್ಲ. ಇಡೀ ಖಮೈನಿಯ ಕುಟುಂಬವನ್ನೇ ಖಲಾಸ್ ಮಾಡ್ತು ಅಮೆರಿಕ. ಬಟ್ ಸ್ಟಿಲ್ ರಿಸಲ್ಟ್ ಅವ್ರಿಗೆ ಬೇಕಾದಂಗೆ ಸಿಕ್ಕಿಲ್ಲ. ಅವ್ರ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದೆ ನಮಗೆ ಆಂಟಿ ಇಸ್ರೇಲ್ ಅಥವಾ ಅಮೆರಿಕ ಫ್ರೆಂಡ್ಲಿ ಸರ್ಕಾರ ಬೇಕು ಅಂತ. ಬಟ್ ಈಗ ಬಂದ್ ಕೂತಿರೋರು ಅವರ ತದ್ವಿರುದ್ಧ. ಹಾಗಾದ್ರೆ ಇದು ಹಿಂಗೆ ಮುಂದುವರಿಯುತ್ತೆ ಅನ್ನೋ ಪ್ರಶ್ನೆ ಇನ್ನೊಂದ್ಸಲ ಕಾಡುತ್ತೆ. ಇದನ್ನ ಹೇಗ್ ನೋಡ್ಬೋದು ನಾವು? ಹಾಗಾದ್ರೆ ಎಲ್ಲಿ ತನಕ ಮುಂದುವರ್ಕೊಂಡು ಹೋಗುತ್ತೆ ದಿಲೀಪ್? ವಿದ್ಯಾ, ಇರಾನ್ನಲ್ಲಿ ಇವಾಗ ಸದ್ಯದ ಸಿಚುವೇಶನ್ ಏನೊಂದು ಅವಲೋಕನ ಮಾಡ್ತಾ ನೋಡಿದಾಗ ಇಲ್ಲಿ 2 ರಿಂದ 3 ಆಯ್ಕೆಗಳಿದ್ದಾವೆ. ಒಂದು, ಇರಾನ್ನಲ್ಲಿ ಏನಿವಾಗ ಅಯಾತುಲ್ಲಾ ಅರಾಫಿ ಬಂದಿದ್ದಾರೆ, ಏನು ಖಮೇನಿಯ ಒಂದು ಉತ್ತರಾಧಿಕಾರಿಯಾಗಿ ಸುಪ್ರೀಂ ಲೀಡರ್ ಆಗಿ ಅರಾಫಿ ಬಂದಿದ್ದಾರೆ. ಆತನನ್ನು ಕೂಡ ಮುಗಿಸಲಾಗಿದೆ ಅನ್ನೋ ಮಾಹಿತಿ ಕೇಳಿಬರ್ತಾ ಇದೆ. ಒಂದು ವೇಳೆ ಆತನನ್ನು ಕೂಡ ಅಂದರೆ ಮಧ್ಯಂತರ ಮುಖ್ಯಸ್ಥರಾಗಿರೋದು ಅರಾಫಿ, ಆತನನ್ನು ಕೂಡ ಮುಗಿಸಿದ್ರೆ ಮಸ್ತಬಾ ಖಮೇನಿ ಅಂತ ಏನಿದ್ದಾರೆ ಅವರು ಅಯಾತುಲ್ಲಾ ಖಮೇನಿಯ ಮಗ, ಅವರು ಸರ್ವಾಧಿಕಾರಿಯಾಗೋ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಇರೋದು ಮೊದಲನೇ ಆಯ್ಕೆ ಏನಂದರೆ ಇದೇ ರೀತಿಯ ಇಸ್ಲಾಮಿಕ್ ರೆಜಿಮ್ ಏನಿದೆ ಅದು ಕಂಟಿನ್ಯೂ ಆಗೋ ಸಾಧ್ಯತೆ, ಅದು ಮೊದಲನೇ ಸಾಧ್ಯತೆ. ಎರಡನೇ ಸಾಧ್ಯತೆ ಏನೊಂದು ರಜಾ ಪೆಹಲ್ವಿ ಏನಿದ್ರು 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆದಂಥ ಸಂದರ್ಭದಲ್ಲಿ ಇರಾನಿಂದ ಅವರು ಅಮೇರಿಕಾಗೆ ಪಲಾಯನ ಮಾಡಬೇಕಾಯಿತು. ಈಗ ರಜಾ ಪೆಹಲ್ವಿ ವಂಶಸ್ಥರು ಅಮೆರಿಕಾದಲ್ಲೇ ನೆಲೆಕಂಡಿದ್ದಾರೆ. ಅವ್ರನ್ನ ಕೂಡ ವಾಪಸ್ ಕರೆತರೋದಕ್ಕೆ ಅಮೆರಿಕ ಪ್ರಯತ್ನ ಪಡ್ಬೋದು. ಅದು ಎರಡನೇ ಆಯ್ಕೆ. ಅಂದರೆ ಅವ್ರನ್ನ ವಾಪಸ್ ಕರೆತರಬೇಕು ಅಂದರೆ ಅದಕ್ಕಿಂತ ಮುಂಚೆ ಇಸ್ಲಾಮಿಕ್ ರೆಜಿಮ್ ಇಲ್ಲಿ ಕ್ಲೋಸ್ ಆಗಬೇಕು. ಇಸ್ಲಾಮಿಕ್ ರೆಜಿಮ್ ಕ್ಲೋಸ್ ಆದ ನಂತರದಲ್ಲಿ ರಜಾ ಪೆಹಲ್ವಿ ಕುಟುಂಬಸ್ಥರನ್ನು ಮತ್ತೆ ರಾಜ್ಯಾಡಳಿತಕ್ಕೆ ತಾವಂದು ಅಮೆರಿಕ ಕೂಡಿಸ್ಬೋದು. ಜೊತೆಗೆ ಅವರು ಮೊದಲಿಂದನೂ ಅಮೆರಿಕದ ಕೈಗೊಂಬೆ ಆಗಿದ್ದ ಕಾರಣ ಏನು ಇರಾನ್ನಲ್ಲಿ ಇರ್ಬೋದಾದಂಥ ನೈಸರ್ಗಿಕ ಸಂಪನ್ಮೂಲಗಳೇನಿದ್ದಾವೆ ಅದನ್ನು ಅಮೆರಿಕ ಲೂಟಿ ಹೊಡೆಯೋದಕ್ಕೆ ಒಬ್ಬ ಕೈಗೊಂಬೆ ರಾಜನ್ನ ತಗೊಂಬಂದು ಕೂಡಿಸೋದು, ಅದು ಎರಡನೇ ಆಯ್ಕೆ. ಮೂರನೇ ಆಯ್ಕೆ, ಯಾವಾಗ 1979ರಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಯಿತು ಆ ಸಂದರ್ಭದಲ್ಲೇ ಇರಾನ್ನಲ್ಲಿದ್ದಂಥ ಜನ ಕೇಳ್ತಿದ್ದಿದ್ದು ನಮಗೆ ರಾಜಪ್ರಭುತ್ವನೂ ಬೇಡ, ಬೇರೆ ಇನ್ನೇನು ಬೇಡ, ಪ್ರಜಾಪ್ರಭುತ್ವ ಬೇಕು ಅಂತ. ಇದು ಮೂರನೇ ಆಯ್ಕೆ ಮತ್ತು ಅತ್ಯಂತ ಬೆಸ್ಟ್ ಆಯ್ಕೆ ಇರಾನ್ ಜನರಿಗೆ ಪ್ರಜಾಪ್ರಭುತ್ವ ಬರೋ ಅಂಥದ್ದು. ಆದರೆ ಪ್ರಜಾಪ್ರಭುತ್ವ ಬರೋದಕ್ಕೆ ಅಲ್ಲಿನ ಇಸ್ಲಾಮಿಕ್ ರೆಜಿಮ್ ಬಿಡೋದಿಲ್ಲ. ಮತ್ತು ಇಸ್ಲಾಮಿಕ್ ರೆಜಿಮ್ನಲ್ಲಿ ಒಬ್ಬ ನಾಯಕನ ಹತ್ಯೆ ಮಾಡಿದ್ರೆ ಇನ್ನೊಬ್ಬ ಉತ್ತರಾಧಿಕಾರಿಯಾಗಿ ಬಂದು ಕೂತ್ಕೊತಾ ಇದ್ದಾನೆ. ಹಾಗಾಗಿ ಅಲ್ಲಿ ಭಾರಿ ಕಷ್ಟದಂಥ ಸಿಚುವೇಶನ್ ಇದೆ. ಜನರ ಆಗ್ರಹದ ಪ್ರಕಾರ ಒಂದು ಪ್ರಜಾಪ್ರಭುತ್ವ ಪುನಃಸ್ಥಾಪನೆ ಆಗೋದು. ಇನ್ನು 4ನೇದು ಅತ್ಯಂತ ಕೆಟ್ಟ ಆಯ್ಕೆ ಅಂತ ಹೇಳ್ಬೋದು. ಅದು ಇವಾಗ ಸದ್ಯ ಇರಾಕ್ನಲ್ಲಿರುವಂಥ ಸನ್ನಿವೇಶ. ಇರಾಕ್ನಲ್ಲಿ ಏನು ಸನ್ನಿವೇಶ ಇದೆ, 3-4 ಉಗ್ರ ಸಂಘಟನೆಗಳು ಅಲ್ಲಿ ಕಿತ್ತಾಡ್ಕೊಂತಿದ್ದಾವೆ. ಐಸಿಸ್ ಅಂತ ಉಗ್ರ ಸಂಘಟನೆಗಳು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅವಳಿ ಇಡ್ತಾ ಇದೆ. ಇಂಥ ಪರಿಸ್ಥಿತಿ ಇರಾನ್ನಲ್ಲೂ ಬಂದ್ಬಿಡುತ್ತಾ? ಇದು 4ನೇ ಆಯ್ಕೆ, ಅತ್ಯಂತ ಕೆಟ್ಟ ಆಯ್ಕೆ. ಈ ಆಯ್ಕೆ ಇರಾನ್ ಜನರಿಗೆ ಬರಬಾರ್ದು ಅನ್ನೋದೇ ಭಾರತೀಯರಾದ ನಮ್ಮ ಒಂದು ಆಶಯ ಕೂಡ ಆಗಿದೆ ವಿದ್ಯಾ. ಓಕೆ.